ಹಾಯ್ ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿನ್ನೆ ಹೆಂಗೆ ಯೂಟ್ಯೂಬ್ ಬ್ರೌಸ್ ಮಾಡ್ತಿರ್ಬೇಕಾದ್ರೆ ಒಂದು ವಿಡಿಯೋ ಸಜೆಷನ್ ಬಂತು ನನಗೆ. ಬೆಂಗಳೂರು ರೈಡರ್ ಕನ್ನಡ ಅಂತ ಇವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ. ಅವರೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು. ಪೊಲೀಸ್ಗಳು ರೀಸೆಂಟ್ ಆಗಿ ಯೂಸ್ ಮಾಡ್ತಿರುವಂಥ ಬಾಡಿ ಕ್ಯಾಮ್ರಾ ಬಗ್ಗೆ ಪೊಲೀಸ್ಗಳನ್ನೇ ಕೇಳಿ ಇನ್ಫಾರ್ಮೇಷನ್ ತಗೊಳ್ಳೋದಕ್ಕೆ ಅವ್ರು ಟ್ರೈ ಮಾಡಿದ್ರು. ಆದರೆ ಯಾವ ಪೊಲೀಸು ಕೂಡ ಸರಿಯಾದ ಇನ್ಫಾರ್ಮೇಷನ್ ಅವ್ರಿಗೆ ಕೊಡಲಿಲ್ಲ ನಂಗೆ ಅನ್ನಿಸ್ತಂಗೆ, ಆಯ್ತಾ. ಸೊ ನಾನಿವತ್ತು ಅವರು ಯೂಸ್ ಮಾಡ್ತಿರುವಂಥ ಬಾಡಿ ಕ್ಯಾಮ್ರಾ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಬೆಂಗಳೂರು ಟ್ರಾಫಿಕ್ ಪೊಲೀಸ್ಗಳು ಎಲ್ಲರೂ ಕೂಡ ಒಂದೇ ರೀತಿಯ ಬಾಡಿ ಕ್ಯಾಮ್ನ ಯೂಸ್ ಮಾಡ್ತಾರೆ ಹೇಗೆ ಅಂತ ಐಡಿಯಾ ಇಲ್ಲ. ಆದರೆ 2017ನೇ ಇಸ್ವಿಯಲ್ಲೇ ಈ ಒಂದು ಬೆಂಗಳೂರು ಟ್ರಾಫಿಕ್ ಪೊಲೀಸ್ಗಳು ಸುಮಾರು 140 ಬಾಡಿ ಕ್ಯಾಮ್ರಾವನ್ನು ಪರ್ಚೇಸ್ ಮಾಡಿದ್ರಂತೆ 2017ನೇ ಇಸ್ವಿಯಲ್ಲಿ. ಒಂದು ಬಾಡಿ ಕ್ಯಾಮ್ರಾದ ಬೆಲೆ ಆ ಟೈಮಲ್ಲಿ 1.5 ಲಕ್ಷ ಇತ್ತಂತ, ಆಯ್ತಾ. ಬಟ್ ಆ ಟೈಮಲ್ಲಿ ಯಾರು ಕೂಡ ಯೂಸ್ ಮಾಡ್ತಿರ್ಲಿಲ್ಲ. ನ್ಯೂಸ್ ರಿಪೋರ್ಟ್ ಕೂಡ ಆಗಿತ್ತು, ಇಷ್ಟು ಕ್ಯಾಮ್ರಾವನ್ನು ತರಿಸಿದ್ರು ಕೂಡ ಯಾವ ಟ್ರಾಫಿಕ್ ಪೊಲೀಸು ಕೂಡ ಈ ಒಂದು ಬಾಡಿ ಕ್ಯಾಮ್ರಾ ಯೂಸ್ ಮಾಡ್ತಿಲ್ಲ ಅಂದ್ಬಿಟ್ಟು ನ್ಯೂಸಲ್ಲಿ ಕೂಡ ಬಂದಿತ್ತು. ಅದು ಮೋಸ್ಟ್ಲಿ ಓಲ್ಡರ್ ವರ್ಷನ್ ಅಂತ ಅನ್ಕೋತೀನಿ, ಆಯ್ತಾ. ಆದರೆ ರೀಸೆಂಟ್ ಆಗಿ ಎಲ್ಲ ಟ್ರಾಫಿಕ್ ಪೊಲೀಸ್ಗಳು ಕೂಡ ಬಾಡಿ ಕ್ಯಾಮ್ರಾ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಒಂದು ಒಳ್ಳೆ ವಿಷಯ. ಈ ಬೆಂಗಳೂರು ರೈಡರ್ ಕನ್ನಡದವ್ರು ಏನು ತೋರಿಸಿದರೆ ಪೊಲೀಸ್ಗಳು ಹಾಕೊಂಡಿರುವಂಥ ಕ್ಯಾಮ್ರಾ ಅದು ಲೇಟೆಸ್ಟ್ ವರ್ಷನ್ ಆಯ್ತು. 2019ನೇ ಇಸ್ವಿಯಲ್ಲಿ ಲಾಂಚ್ ಆಗಿರುವಂಥ ಕ್ಯಾಮ್ರಾ ಅದು. ಆ ಮಾಡೆಲ್ನ ಹೆಸರು ಬಂದ್ಬಿಟ್ಟು Hikvision DS-MH2311 ಅಂತ, ಆಯ್ತಾ, ಮಾಡೆಲ್ ಹೆಸರು. ಅದು 32 GB ಸ್ಟೋರೇಜ್ ವೇರಿಯಂಟಲ್ಲೂ ಬರುತ್ತೆ, 64 GB ಸ್ಟೋರೇಜ್ ವೇರಿಯಂಟಲ್ಲೂ ಬರುತ್ತೆ. ಅವ್ರು ಯೂಸ್ ಮಾಡ್ತಿರೋದು ಯಾವುದು ಅಂತ ಗೊತ್ತಿಲ್ಲ. ಸೊ ಅದರಲ್ಲಿ LTE ವೇರಿಯಂಟ್ ಕೂಡ ಇದೆ, ವೈಫೈ ವೇರಿಯಂಟ್ ಕೂಡ ಇರುವಂಥದ್ದು. ಸಿಮ್ ಹಾಕೋ ಆಪ್ಷನ್ ಕೂಡ ಆ ಒಂದು ಬಾಡಿ ಕ್ಯಾಮ್ರಾದಲ್ಲಿ ಇರುತ್ತೆ. ಇವರು ಸಿಮ್ ಹಾಕೋ ಆಪ್ಷನ್ ತೊಗೊಂಡಿದ್ದಾರೆ ಅಥವಾ ವೈಫೈ ವೇರಿಯಂಟ್ ತೊಗೊಂಡಿದ್ದಾರೆ ಗೊತ್ತಿಲ್ಲ, ಆಯಿತಾ. ಸೊ ಅವ್ರು ಹೇಳ್ತಾ ಇದ್ರು ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಆಗುತ್ತೆ ಅಂತ. ಸೊ ಆ ರೀತಿಯಲ್ಲ, ಅವ್ರು ಯಾವಾಗ ರೆಕಾರ್ಡ್ ಕ್ಲಿಕ್ ಮಾಡ್ತಾರೆ ಆಗ ಮಾತ್ರ ಒಂದು ಬಾಡಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ. ಕಂಟಿನ್ಯೂಸ್ ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಬೋದು ಪೊಲೀಸ್ಗಳು ಬೇಕು ಅಂತ ಆದರೆ ಅವರು ಮ್ಯಾನ್ಯುಯಲ್ ಆಗಿ ಅವರೇ ರೆಕಾರ್ಡ್ ಕ್ಲಿಕ್ ಮಾಡಬೇಕು. ಅಲ್ಲಿ ತನಕ ಅದು ರೆಕಾರ್ಡ್ ಆಗೋದಿಲ್ಲ. ಅದನ್ನು ಬೇಕಾದ್ರೆ ಅವ್ರು ಆಫ್ ಕೂಡ ಮಾಡ್ಕೊಬೋದು. ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಆಗುತ್ತೆ ಅಂತಂದ್ರೆ 100% ಸುಳ್ಳು, ಆಯಿತಾ. ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಆಗಲ್ಲ ಅದು. ಸೊ ಆ ಬಟನ್ಸ್ಗಳಿರುತ್ತೆ, ಆಯಿತಾ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಸೈಡಲ್ಲಿ. ಫೋಟೋ ಕೂಡ ಕ್ಲಿಕ್ ಮಾಡ್ಬೋದು ನೀವು ಅದರಲ್ಲಿ. ಫೋಟೋ ಕೂಡ ಸ್ನ್ಯಾಪ್ ಮಾಡ್ಬೋದು ಮತ್ತು ವಿಡಿಯೋ ಕೂಡ ರೆಕಾರ್ಡ್ ಮಾಡ್ಕೊಬೋದು. ವಾಯ್ಸ್ನ ಕೂಡ ನೀವು ಬೇಕಾದರೆ ರೆಕಾರ್ಡ್ ಮಾಡ್ಕೊಬೋದು. ಮತ್ತು ಅದರ ಡಿಸ್ಪ್ಲೇ ಕೂಡ ಇದೆ. ನಿಮಗೆ ಕಾಣಲ್ಲ ಅವ್ರು ಹಾಕೊಂಡಿರ್ಬೇಕಾದ್ರೆ, ಅದ್ರ ಹಿಂದ್ಗಡೆ ಡಿಸ್ಪ್ಲೇ ಕೂಡ ಇದೆ. 2.4 ಇಂಚಿನ TFT ಡಿಸ್ಪ್ಲೇ ಇದೆ, ಆಯಿತಾ. ಹಿಂದ್ಗಡೆ ತಿರುಗಿಸಿದ್ರೆ ಟಚ್ ಸ್ಕ್ರೀನ್ ವರ್ಕ್ ಆಗುತ್ತೆ, ಆಯಿತಾ. ಸೊ ಡಿಸ್ಪ್ಲೇ ಇದೆ, ಅಲ್ಲಿ ಬೇಕಾದ್ರೆ ವಿಡಿಯೋ ಪ್ಲೇಬ್ಯಾಕ್ ಮಾಡಿ ಕೂಡ ನೋಡ್ಕೊಬೋದು. ಸೊ ಈ ರೀತಿ ಇದೆ ಇದು. ಇದರಲ್ಲಿ ನಿಮಗೆ ನೈಟ್ ವಿಷನ್ ಕೂಡ ಸಿಗುತ್ತೆ, ಆಯ್ತಾ. ಮತ್ತು ಈ ಕ್ಯಾಮ್ರಾ ಸುತ್ತ LEDಗಳು ಕಾಣ್ತಾ ಇರ್ಬೋದು ನಿಮಗೆ. ಅದು ಇನ್ಫ್ರಾರೆಡ್ LED, ಆಯ್ತಾ. ಸೊ ಕತ್ಲೆಯಲ್ಲೂ ಕೂಡ ಈ ಕ್ಯಾಮ್ರಾ ರೆಕಾರ್ಡ್ ಮಾಡಬಲ್ ಅಂತ ಕೆಪಾಸಿಟಿಯನ್ನು ಹೊಂದಿರುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಸ್ವಲ್ಪ ಬೆಳಕಿಲ್ಲ ಅಂದರೂ ಕೂಡ ಕತ್ಲೆಯಲ್ಲಿ ರೆಕಾರ್ಡ್ ಮಾಡ್ಕೊಡುತ್ತೆ. ಬೆಂಕಿ ವಿಷಯ. ಮತ್ತು ಇದು IP67 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ನೀರಿಗೆ ಬಿದ್ದರೂ ಕೂಡ ಏನೂ ಆಗಲ್ಲ, ನೀರಲ್ಲೂ ಕೂಡ ರೆಕಾರ್ಡ್ ಮಾಡ್ಕೊಬೋದು. ಸೊ ಏನೋ ಕ್ರೇಜಿ ಫೀಚರ್. ಇದ್ರ ರೇಟು ಹೇಳ್ತೀನಿ ಕೊನೆಗೆ, ಎಷ್ಟು ಕಾಸ್ಟ್ ಎಷ್ಟಿದೆ, ಈ ಪೊಲೀಸ್ಗಳು ಎಷ್ಟು ಪರ್ಚೇಸ್ ಮಾಡಿದ್ದಾರೆ ಅಂದರೆ ಗೌರ್ಮೆಂಟ್ ಅವ್ರು ಎಷ್ಟು ಪರ್ಚೇಸ್ ಮಾಡಿದ್ದಾರೆ ಅಂತ ನನಗೆ ದೇವರಾಣೆ ಗೊತ್ತಿಲ್ಲ. ಆದರೆ ಇದನ್ನು ಎಷ್ಟಕ್ಕೆ ನಾವು ಪರ್ಚೇಸ್ ಮಾಡ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ, ಆಯಿತಾ. ಜೊತೆಗೆ ಇದಕ್ಕೆ SD ಕಾರ್ಡ್ ಕೂಡ ಹಾಕ್ಬೋದು, ಎಕ್ಸ್ಪಾಂಡಬಲ್ ಅಪ್ ಟು 32 GB ಈ ಒಂದು TF ಕಾರ್ಡನ್ನು ನೀವು ಹಾಕ್ಬೋದು. ಮತ್ತು ಈ ಬಾಡಿ ಕ್ಯಾಮ್ರಾದಲ್ಲಿ ಬರೀ 2 ಮೆಗಾಪಿಕ್ಸೆಲ್ನ ಸೆನ್ಸರ್ ಇರುವಂಥದ್ದು. 2 ಮೆಗಾಪಿಕ್ಸೆಲ್ಲು. ನಮ್ಮ ಫೋನಲ್ಲಿ 64 MP ಅಂತೆ, 108 MP ಅಂತೆ. ಇನ್ನು ಸ್ವಲ್ಪ ದಿನದಲ್ಲಿ 200 MP ಕ್ಯಾಮ್ರಾ ಕೂಡ ಬರುತ್ತೆ ಮೆಗಾಪಿಕ್ಸೆಲ್ದು. ಈ ಒಂದು ಇದರಲ್ಲಿ ಬರೀ 2 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇರುವಂಥದ್ದು. ಮತ್ತು ಇದರ ಮ್ಯಾಕ್ಸಿಮಮ್ ಕೆಪಾಸಿಟಿ ಬರೀ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಬರೀ ಫುಲ್ HD, ಅದು ಕೂಡ 30 FPS. 30 FPS ಫುಲ್ HD ರೆಕಾರ್ಡ್ ಮಾಡುತ್ತೆ. ತುಂಬ ವೈಡ್ ಆಗಿದೆ, ಆಯಿತಾ. ಲೆನ್ಸ್ ಅದು ತೋರಿಸ್ತಾ ಇದ್ದೀನಿ ಬೇಕಾದ್ರೆ, ಒಂದು ಸ್ಯಾಂಪಲ್ ನನಗೆ ಸಿಕ್ತು ಆನ್ಲೈನಲ್ಲಿ. ಸೊ ತುಂಬ ವೈಡ್ ಆಗಿದೆ, ಹಿಂಗೆ ಹಾಕೊಂಡಿದ್ರೆ ವೈಡ್ ಆಗಿ ರೆಕಾರ್ಡ್ ಮಾಡ್ಕೊಡುತ್ತೆ. ಒಂದು ಒಳ್ಳೆಯ ವಿಷಯ. MP4 ಇದು ವಿಡಿಯೋ ರೆಕಾರ್ಡ್ ಮಾಡ್ಕೊಡುತ್ತೆ. ಮತ್ತು JPG ಫೋಟೋನ ಕೂಡ ಇದು ಕ್ಯಾಪ್ಚರ್ ಮಾಡಬಲ್ಲಂಥ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು ಒಂದು ಒಳ್ಳೆ ವಿಷಯ, ಆಯಿತಾ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ವೈಫೈ ಇದೆ, ಸೂಪರ್ ವಿಷಯ. 2.4 GHz ವೈಫೈ ಸಪೋರ್ಟ್ ಆಗುತ್ತೆ. ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇಲ್ಲ. ಮತ್ತು ಇದರಲ್ಲಿ GPS ಕೂಡ ಇರುವಂಥದ್ದು, ಆಯಿತಾ, ಇನ್ಬಿಲ್ಟ್. ಸೊ ವಿಡಿಯೋ ರೆಕಾರ್ಡ್ ಆಗಿದ್ರೆ ಯಾವ ಲೊಕೇಶನ್ ರೆಕಾರ್ಡ್ ಆಗಿದೆ ಅಂತಲೂ ಕೂಡ ತೋರಿಸುತ್ತೆ. ಮತ್ತು ಪೊಲೀಸ್ ಎಲ್ಲಿದ್ದಾರೆ ಅಂತ ಕೂಡ ಮೈನ್ ಸೆಂಟರ್ನಲ್ಲಿ ಟ್ರ್ಯಾಕ್ ಕೂಡ ಮಾಡ್ಬೋದು. ಸೊ ಸೂಪರ್ ವಿಷಯ. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ತುಂಬ ಸಣ್ಣ ಬ್ಯಾಟ್ರಿ ಇದೆ, ಆಯಿತಾ. ನೀವು ಕಂಟಿನ್ಯೂಸ್ ಆಗಿ ಒಂದ್ಸಲ ಇದನ್ನು ಫುಲ್ ಚಾರ್ಜ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ 8 ಗಂಟೆ ನೀವು ವಿಡಿಯೋನ ರೆಕಾರ್ಡ್ ಮಾಡ್ಬೋದು. ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಮಾಡಿದ್ರೆ 8 ಗಂಟೆ ಬರುತ್ತೆ. ಒಂಥರ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಅಂತ ಅನ್ಬೋದು. ಆದರೂ ಕೂಡ ಬರೀ ಫುಲ್ HD
ಇದು ಏನಲ್ಲ ಅಂತ ಅನ್ಸುತ್ತೆ ಆಯಿತಾ. ತುಂಬ ಕಡಿಮೆ 3300 mAh ಕೆಪಾಸಿಟಿ ಬ್ಯಾಟ್ರಿ ಒಳಗಿದೆ ಅಷ್ಟೇ. ಬ್ಯಾಟ್ರಿನ ನೀವು ರಿಮೂವ್ ಕೂಡ ಮಾಡ್ಬೋದು, ಡಿಟ್ಯಾಚ್ ಮಾಡಿ ಒಳಗಡೆ ಸಿಮ್ ಬೇಕಾದರೂ ಹಾಕ್ಬೋದು ಆಯಿತಾ. ಆಗಲೇ ಹೇಳ್ತಾ ಇದ್ದೆ ಸಿಮ್ ಆಪ್ಷನ್ ಕೂಡ ಬರುತ್ತೆ. ಪೊಲೀಸ್ನವ್ರು ಯಾವ್ದು ತೊಗೊಂಡಿದ್ದಾರೆ ಗೊತ್ತಿಲ್ಲ ನಂಗೆ ಅನ್ನಿಸ್ತಂಗೆ, ಬರೀ ವೈಫೈ ವೇರಿಯಂಟ್ ತೊಗೊಂಡಿದ್ದಾರೆ ಅಥವಾ ಸಿಮ್ಮನ್ನು ಹಾಕುವಂಥ ವೇರಿಯಂಟ್ ಕೂಡ ತೊಗೊಂಡಿದ್ದಾರೆ ಗೊತ್ತಿಲ್ಲ. ಸಿಮ್ ಹಾಕೋ ವೇರಿಯಂಟ್ ತೊಗೊಬೇಕು ಅಂತ ಅಂದರೆ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಎಷ್ಟು ಅಂತ ಆಮೇಲೆ ತಿಳಿಸ್ಕೊಡ್ತೀನಿ ಆಯಿತಾ. ಸೊ ಇದಿಷ್ಟು ಈ ಒಂದು ಬಾಡಿ ಕ್ಯಾಮ್ರಾದ ಕೆಲವೊಂದು ಮೈನ್ ಫೀಚರ್ಸು. ಅವ್ರು ಆರಾಮಾಗಿ ಇಲ್ಲಿಗೆ ಹಾಕೋತಾರೆ, ಶೋಲ್ಡರ್ಗೆ ಬಾಡಿ ಕ್ಯಾಮ್ರಾ ಹಾಕೊಂಡು ಯಾವಾಗ ಬೇಕು ಅವಾಗ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಬೋದು, ಯಾವಾಗ ಬೇಕು ಅವಾಗ ಅದನ್ನು ಆಫ್ ಕೂಡ ಮಾಡ್ಕೊಬೋದು. ಯೂಶ್ವಲಿ ಏನಾದರೂ ಸೀನ್ ಆಯಿತು ಅಂತ ಅಂದರೆ ಯಾರೋ ಬರ್ತಾರೆ ವಿಡಿಯೋ ಶೂಟ್ ಮಾಡ್ಕೊಂಡು ಬರ್ತಾರೆ, ಪೊಲೀಸ್ಗಳು ನೋಡ್ಬೋದು, ಪೊಲೀಸ್ಗಳಿಗೆಲ್ಲರೂ ಕೂಡ ಹಿಂಗೆ ವಿಡಿಯೋ ಶೂಟ್ ಮಾಡ್ಕೊಂಡು ಜನಗಳು ಬರ್ತಾರಲ್ವ. ಸೊ ಆ ರೀತಿ ಆ ಟೈಮಲ್ಲಿ ಅವರು ಕೂಡ ಪಟ್ಟಂತಲ್ಲಿ ವಿಡಿಯೋ ರೆಕಾರ್ಡ್ ಕ್ಲಿಕ್ ಮಾಡ್ಬೋದು ಎವಿಡೆನ್ಸಿಗೆ. ಅವರು ರೆಕಾರ್ಡ್ ಮಾಡ್ತಿರ್ತಾರೆ, ಪೊಲೀಸ್ ಕೂಡ ಎವಿಡೆನ್ಸಿಗೆ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಸೊ ಆ ಒಂದು ಕಾರಣಕ್ಕೆ ಪೊಲೀಸ್ಗಳು ಸೇಫ್ಟಿ ಪರ್ಪಸ್ಸಿಗೆ ಒಂದು ಬಾಡಿ ಕ್ಯಾಮ್ರಾ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಬಟ್ ಐ ಹೋಪ್ ಅವರು ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಮಾಡ್ಕೋತಾರೆ, ಅವಶ್ಯಕತೆ ಇರೋ ಟೈಮಲ್ಲಿ ರೆಕಾರ್ಡ್ ಮಾಡ್ಕೋತಾರೆ ಅಂತ. ಬಟ್ ಆ ರೀತಿ ಆಗಲ್ಲ, ಯಾವಾಗ ಬೇಕು ಅವಾಗ ಆನ್ ಮಾಡ್ಕೊಬೋದು, ಯಾವಾಗ ಬೇಕು ಅವಾಗ ಆಫ್ ಮಾಡ್ಕೊಬೋದು. ಸೊ ಆ ರೀತಿ ಆಗುತ್ತೆ, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಒಟ್ಟಿಗೆ ಇದರ ಬೆಲೆ ನೋಡಿದ್ರೆ ನೀವು 100% ಶಾಕ್ ಆಗ್ತೀರಿ ಎಲ್ಲರೂ ಕೂಡ. ಇದರ ಬೆಲೆ ಆ್ಯಕ್ಚುಲ್ ಬಂದ್ಬಿಟ್ಟು 77,000 ಇದೆ ಆಯಿತಾ, ಇನ್ಕ್ಲೂಡಿಂಗ್ GST. 77,000 ರೂಪಾಯಿ ಆಗುತ್ತೆ, $970 ಇನ್ಕ್ಲೂಡಿಂಗ್ GST. 3 ವರ್ಷ ವಾರಂಟಿ ಸಿಗುತ್ತಂತೆ, ಪ್ಲಸ್ ಸರ್ವಿಸ್ನ ಕೂಡ ಕೊಡ್ತಾರೆ. ಇನ್ ಕೇಸ್ ನಿಮಗೆ LTE ಅಂದರೆ ಸಿಮ್ ಹಾಕುವಂಥ ಆಪ್ಷನ್ ಬೇಕು ಅಂದರೆ ಎಕ್ಸ್ಟ್ರಾ $100 ಜಾಸ್ತಿ ಆಗುತ್ತೆ, ಎಕ್ಸ್ಟ್ರಾ ಒಂದು 8,000 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ ಹತ್ತತ್ರ ಒಂದು 90,000, 85,000-90,000 ರೇಂಜಲ್ಲಿ ಈ ಒಂದು ಬಾಡಿ ಕ್ಯಾಮ್ರಾನ ಪರ್ಚೇಸ್ ಮಾಡ್ಬೋದು. ಇದು ವರ್ತಾ ಅಂತ ಕೇಳ್ತಾ ಇದ್ದೀನಿ ಅಂದರೆ 100% ವರ್ತಲ್ಲ. ನಮ್ಮ ಗೌರ್ಮೆಂಟ್ ಅವ್ರು ಎಷ್ಟು ದುಡ್ಡು ಕೊಟ್ಟು ತೊಗೊಂಡಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಅವರಂತೂ ಲಾಸ್ಟ್ ಟೈಮೇ 1.5 ಲಕ್ಷ ಕೊಟ್ಟಿದ್ದಾರೆ, ಇದಕ್ಕೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಒಟ್ಟಿಗೆ ಇದರ ಬೆಲೆ ಸುಮಾರು ಒಂದು 85,000 ಆಗಬಹುದು. ಮತ್ತು ಇದಕ್ಕೆ ಒಂದು ಚಾರ್ಜಿಂಗ್ ಡಾಕ್ ಸ್ಟೇಷನ್ ಕೂಡ ಬರುತ್ತೆ, ಅಂದರೆ ಒಬ್ಬರು ಇಬ್ಬರಲ್ಲ, ಎಲ್ಲ ಪೊಲೀಸ್ಗಳಿಗೂ ಕೂಡ ಈ ಒಂದು ಬಾಡಿ ಕ್ಯಾಮ್ರಾ ಕೊಟ್ಟಿರ್ತಾರೆ. ಸೊ ಒಂದು ಡಾಕಿಂಗ್ ಸ್ಟೇಷನ್ ಅಂತ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಅವರು ಪೊಲೀಸ್ಗಳು ಕೆಲಸ ಆದ ತಕ್ಷಣ ಆ ಒಂದು ಸ್ಟೇಷನಲ್ಲಿ, ಡಾಕಿಂಗ್ ಸ್ಟೇಷನಲ್ಲಿ ಅದನ್ನ ಇಡಬೇಕು. ಅಲ್ಲೇ ಚಾರ್ಜ್ ಕೂಡ ಆಗುತ್ತೆ ಮತ್ತು ಡಾಟಾ ಟ್ರಾನ್ಸ್ಫರ್ ಕೂಡ ಆಗುತ್ತೆ, ರೆಕಾರ್ಡ್ ಆಗಿರುವಂಥ ಫೈಲ್ಸ್ ಎಲ್ಲ ಕೂಡ ಬ್ಯಾಕಪ್ ಆಗುತ್ತೆ. ಸೊ ಆ ರೀತಿ ಚಾರ್ಜ್ ಒಳ್ಳೆ ಆಗುತ್ತೆ ಮತ್ತು ಒಂದು ಸ್ಟೋರೇಜ್ದು ಏನು ರೆಕಾರ್ಡ್ ಆಗಿರುತ್ತಲ್ವ ಅದು ಬ್ಯಾಕಪ್ ಆಗುತ್ತೆ. ಸೊ ಆ ರೀತಿ ಆ ಸ್ಟೇಷನ್ನ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಅದಕ್ಕೆಲ್ಲ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅನ್ಕೋತೀನಿ ಆಯಿತಾ. ಸೊ ಇದರ ಬೆಲೆ ಆ್ಯಕ್ಚುಲ್ ಬೆಲೆ ಒಂದು 85,000 ಆಗ್ಬೋದು, ಒಂದು ಜಸ್ಟ್ ಬಾಡಿ ಕ್ಯಾಮ್ ಬೆಲೆ. ಅವರೇನೋ ಲಾಸ್ಟ್ ಟೈಮು ಹಳೆ ವರ್ಷನೂ 2017 ಪರ್ಚೇಸ್ ಮಾಡಿದ್ರು ಅನ್ನಲ್ವಾ ಸ್ಟಾರ್ಟಿಂಗು, ಅದನ್ನು ಸುಮಾರು 1.5 ಲಕ್ಷಕ್ಕೆ ಪರ್ಚೇಸ್, ಒಂದು ಯೂನಿಟಿಗೆ 1.5 ಲಕ್ಷ ಕೊಟ್ಟಿದ್ರಂತೆ. ಅಷ್ಟು ವರ್ತ್ 100% ಅಲ್ಲ. ಇದೇ ಫೀಚರ್, ಇದಕ್ಕಿಂತ ಒಳ್ಳೆ ಫೀಚರ್ ಹೊಂದಿರುವಂಥ ಗೋಪ್ರೋ ಆಯಿತಾ. ಗೋಪ್ರೋ ಏನಿದೆ ಅದು ಬರೀ 40,000 ರೂಪಾಯಿಗೆ 35-40,000 ರೂಪಾಯಿ ಪರ್ಚೇಸ್ ಮಾಡ್ಬೋದು ನಾವು ಗೋಪ್ರೋನ. ಇದರಲ್ಲಿ ಏನೋ ಫೀಚರ್ ಇಲ್ಲ, ಬರೀ 2 ಮೆಗಾಪಿಕ್ಸೆಲ್ಲು, ಕ್ವಾಲಿಟಿ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ, ವೈಡಾಗಿ ಏನೋ ಇದೆ, ಫೀಚರಿಸ್ಟಿಕ್ ಅಲ್ವೇ ಅಲ್ಲ. ಬಟ್ ಸ್ಟಿಲ್ ಏನಾಗುತ್ತೆ ಅಂದರೆ ಮೋಸ್ಟ್ಲಿ ಇದು ಮಾಸ್ ಪ್ರೊಡ್ಯೂಸ್ ಆಗಲ್ಲ, ಒಂದು ಬಾಡಿ ಕ್ಯಾಮ್ರಾಗಳು ಮಾಸ್ ಪ್ರೊಡ್ಯೂಸ್ ಆಗಲ್ಲ ಆಯಿತಾ. ಅದರಿಂದ ಮೋಸ್ಟ್ಲಿ ಕಾಸ್ಟ್ ಜಾಸ್ತಿ ಇರುತ್ತೆ ಅಂತ ಅನ್ಕೋತೀನಿ. ಗೋಪ್ರೋ ಎಲ್ಲ ಹೆವಿ ಮಾಸ್ ಪ್ರೊಡ್ಯೂಸ್ ಮಾಡ್ತಾರೆ, ಅದರಿಂದ ಕಾಸ್ಟ್ ಸ್ವಲ್ಪ ಕಡಿಮೆ ಆಗ್ಬೋದು. ಇದನ್ನು ಕೂಡ ಈ ಒಂದು ಬಾಡಿ ಕ್ಯಾಮ್ರಾ ಏನು ಹೇಳಿದೆ ನಿಮಗೆ ಸ್ಪೆಸಿಫಿಕೇಶನ್ ಎಲ್ಲ, ಇದನ್ನು ಕೂಡ ಮಾಸ್ ಪ್ರೊಡ್ಯೂಸ್ ಮಾಡಿದ್ರೆ ಬರೀ 20,000 ಆಗಲ್ಲ, ಅದಕ್ಕೆ 20,000 ರೂಪಾಯಿ ವರ್ತ್ ಇದು ಅಲ್ಲ, ಫೀಚರು ಇಲ್ಲ ಅದರಲ್ಲಿ ಆಯಿತಾ. 20,000 ರೂಪಾಯಿ ವರ್ತ್ ಫೀಚರು ಇಲ್ಲ ಅದರಲ್ಲಿ. ನೀವು ಬೇಕಾದ್ರೆ ಹೋಗ್ಬಿಟ್ಟು ಗೂಗಲ್ ಮಾಡ್ಕೊಳ್ಳಿ ಆಯಿತಾ, Hikvision DS-MH2311 ಅಂತ ಇದು ಅದರ ಮಾಡೆಲ್ ಹೆಸರು. ಸೊ ಚೆಕ್ ಮಾಡಿ ನೋಡಿ, ನಿಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ ಆಯಿತಾ. ಸೊ ಇದು ಟ್ರಾಫಿಕ್ ಪೊಲೀಸ್ಗಳು ಯೂಸ್ ಮಾಡ್ತಿರುವಂಥ ಒಂದು ಬಾಡಿ ಕ್ಯಾಮ್ರಾ ಬಗ್ಗೆ ಇನ್ಫಾರ್ಮೇಷನ್. ಐ ಹೋಪ್ ಟ್ರಾಫಿಕ್ ಪೊಲೀಸ್ಗಳಿಗೂ ಸಹ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ ಅಂತ. ಐ ಹೋಪ್ ನಾನು ಎಲ್ಲೂ ಕೂಡ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತ ಅನ್ಕೋತೀನಿ. ಇನ್ ಕೇಸ್ ಕೊಟ್ಟಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸಿ, ತಿಳ್ಕೊತೀನಿ ನಾನು ರಿಸರ್ಚ್ ಮಾಡ್ದಂಗೆ ಇದು ನನಗೆ ಗೊತ್ತಾದಂಥ ಇನ್ಫಾರ್ಮೇಷನ್ ಈ ಒಂದು ಬಾಡಿ ಕ್ಯಾಮ್ರಾ ಬಗ್ಗೆ. ಸೊ ನಿಮಗೆ ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ